ನೋಡ್ಬಾರೋ. ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀರಾ? ನೀನು ನಿಜವಾಗ್ಲೂ ನಿರಾಭರಣ ಸುಂದರಿ. ಮೈ ಮೇಲೆ ಆಭರಣ ಇದೆಯಲ್ಲ? ಇದೆ, ಆದರೆ ಮದುವೆ ಸಮಯದಲ್ಲಿ ನಮ್ಮ ಕಡೆಯಿಂದ ನಿಮ್ಮನೆಯವ್ರು ಅಂದ್ಕೊಂಡಷ್ಟು ಚಿನ್ನಾಭರಣ ಬರಲಿಲ್ಲ ಅಲ್ವೇ? ಎಂಥ ಮಾತು ಹೇಳ್ತೀರಿ ನೀವು. ಸತಿಗೆ ಪತಿನೇ ಆಭರಣ. ಈ ಅಮೂಲ್ಯವಾದ ಆಭರಣದ ಮುಂದೆ ನಶ್ವರವಾದ ಸುವರ್ಣ ಒಡವೆಗಳಿಗೆ ಬೆಲೆ ಇದೆಯೇ? ನಿಮ್ಮ ಪ್ರೇಮ ಒಂದೇ ಸ್ಥಿರವಾಗಿರಲಿ, ನನಗೆ ಹೆಚ್ಚೇನು ಬೇಡವಾಗಿಲ್ಲ. ಸರಸ್ವತಿ, ನಿನ್ನ ಕೈ ಹಿಡಿದ ನಾನೇ ಪುಣ್ಯಶಾಲಿ. ನಾನು ಅಷ್ಟೆ. ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳು. ನೀವು ಸರಸ್ವತಿ ಪುತ್ರರು, ಆದ್ರೆ ಲಕ್ಷ್ಮೀನ್ ಕಂಡ್ರೆ ನಿಮ್ಗೆ ಯಾಕಷ್ಟು ಅಸಡ್ಡೆ? ಅಸಡ್ಡೆ? ನಿಮ್ಗೂ ಚಿನ್ನ ಆಭರಣದ ಮೇಲೆ ಆಸಕ್ತಿ ಇಲ್ವಲ್ಲ? ಯಾರು ನಿಂಗೆ ಹಾಗೆ ಹೇಳಿದ್ದು? ನನಗೆ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಿಮ್ಗೂ ಮಾತು ಕೇಳಲಾ? ಕೇಳು. ನೀವು ಅನ್ಯತಾ ಭಾವಿಸೋದಿಲ್ಲ ಅಂದ್ರೆ ನಮ್ಮ ತಂದೆ ಅವ್ರಿಗೆ ಪತ್ರ ಬರೆದು ನಿಮ್ಗೆ ಇಷ್ಟವಾದಂತ ಚಿನ್ನಾಭರಣಗಳನ್ನ ತರಿಸ್ಲಾ? ತರಿಸ್ಬೋದಾಗಿತ್ತು, ಆದ್ರೆ ನಿನಗಿಂತ ಆಭರಣ ಬೇಕಾ? ಮನೆಯವರೆಲ್ಲ ಹೆಚ್ಚಿಸಿದ್ದಾರೆ ನಿನ್ನ ಜೋಪಾನ ಮಾಡುವಂತ. ಗುರುಗಳು ಕೂಡ ಹೇಳಿದ್ದಾರೆ ನಿನ್ನ ಜೋಪಾನ ಮಾಡುವಂತ. ಹಾಗಾದ್ರೆ ಚೆನ್ನಾಗಿ ಜೋಪಾನ ಮಾಡ್ತೀರಾ? ಓ, ಪ್ರೇಮ ಪಾತ್ರದ ವಸ್ತುವಿಗೆ ಮನಸ್ಸಿಗೆ ನೋವಾಗುವುದನ್ನ ಯಾವ ಪ್ರಿಯಕರನೂ ಬಯಸೋದಿಲ್ಲ. ದೇವ್ರೆ, ನಿಮ್ಮ ಪ್ರೀತಿಗೆ ಪಾತ್ರಳಾದ ನಾನೇ ಧನ್ಯ. ಸರಸ್ವತಿ, ಮದುವೆ ಮನೆಯಲ್ಲಿ ಅಷ್ಟೊಂದು ಆಭರಣ ಕಳವಾದಾಗ ನೀನು ಚಿಂತೆ ಇಲ್ಲದೆ ಕೂತಿದ್ದೆ. ನಿಜವಾಗ್ಲೂ ನಿಂಗೆ ಆಭರಣಗಳ ಮೇಲೆ ವ್ಯಾಮೋಹ ಇಲ್ವೇ? ಇಲ್ಲ, ನನ್ನ ಆಸ್ತಿ ಅಂದ್ರೆ ಈ ನನ್ನ ಮಾಂಗಲ್ಯ. ಇದು ಶಾಶ್ವತವಾಗಿದ್ರೆ ಅಷ್ಟೇ ಸಾಕು. ಹಾ, ನಾಳೆ ನಾಮಕರಣ ಮುಗಿದ್ಮೇಲೆ ಅಕ್ಕ ತವ್ರ ಮನೆಗೆ ಹೋಗ್ತಾರಂತೆ. ನಾನು ಅಣ್ಣ ಮಠಕ್ಕೆ ಹೋಗ್ತೀವಿ. ಮತ್ತೆ ನಾನು? ನೀನು ಅತ್ತೆ ಮುದ್ದಿನ ಸೊಸೆ ಅಲ್ವಾ, ಅವ್ರ ಜೊತೆನೇ ಇರು. ಇಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಶ್ರೀಹರಿ, ಶ್ರೀಹರಿ, ನಿಮ್ಮ ತಾಯಿ ಸೌಖ್ಯವೇ? ನಿಮ್ಮ ಕೃಪೆಯಿಂದ ಎಲ್ಲರೂ ಸೌಖ್ಯ ಗುರುಗಳೇ. ಅಣ್ಣನಿಗೆ ಪುತ್ರ ಸಂತಾನ ಆಯಿತು ಗುರುಗಳೇ. ಬಹಳ ಸಂತೋಷ. ತಾಯಿ ಮಗು ಸೌಖ್ಯವೇ? ತಮ್ಮ ದಯೆ ಗುರುಗಳೇ. ಹೆರಿಗೆ ಸಮಯದಲ್ಲಿ ಬೆಟ್ಟದ ಹಾಗೆ ಬಂದ ಕಷ್ಟ ಹತ್ತಿಯ ಹಾಗೆ ಹಾರೋಯ್ತು. ತಾಯಿ ಮಗು ಇಬ್ಬರೂ ಚೆನ್ನಾಗಿದ್ದಾರೆ. ನಮ್ಮ ದಯೆಗಿಂತ ಹೆಚ್ಚಾಗಿ ನಿಮ್ಮ ಮನೆತನದ ಮೇಲೆ ದೈವ ಕೃಪೆ ಇದೆ. ಅದಕ್ಕೆ ಕಾರಣ ಧರ್ಮ ನಿಷ್ಠೆಯು ನಿಮ್ಮೆಲ್ಲರಲ್ಲಿಯೂ ಹಾಸು ಹೊಕ್ಕಿರುವುದು. ಜೊತೆಗೆ ಸತ್ಯವನ್ನು ಪಾಲಿಸುವ ನಿಮ್ಮ ದೃಢ ನಿರ್ಧಾರ. ಸತ್ಯ ಧರ್ಮಗಳಿಗೆ ಸದಾ ದೈವ ಬೆಂಬಲ ಇರುತ್ತೆ. ಮುಂದೆಯೂ ನೀವು ಹೀಗೆ ಸನ್ಮಾರ್ಗದಲ್ಲಿ ಇರಬೇಕು ಅಂತ ಶ್ರೀಮಠ ಬಯಸುತ್ತೆ. ಮನುಷ್ಯ ಸಹಜ ಸಣ್ಣ ಪುಟ್ಟ ತಪ್ಪುಗಳ ಹೊರತಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲೇ ನಡೀತೀವಿ.
ನಿಮ್ಮ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು. ನಮ್ಮ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತೆ. ಹಾಗೆ ಇರುವುದರಿಂದಲೇ ನಿಮ್ಮನ್ನು ಒಟ್ಟಿಗೆ ಕರೆಸಿದ್ದು. ನಿಮಗೆ ಈಗ ಹೊಸ ಬಾಧ್ಯತೆಯನ್ನು ವಹಿಸಬೇಕು ಅಂತ ಮೂಲರಾಮನ ಪ್ರೇರಣೆ ಆಗಿದೆ. ಅಪ್ಪಣೆ ಮಾಡಿ ಗುರುಗಳೇ, ಶಿರಸ ವಹಿಸಿ ಪಾಲಿಸ್ತೇವೆ. ಇನ್ನು ಮುಂದೆ ನೀವಿಬ್ಬರು ಬೇರೆ ಬೇರೆ ಹೊಣೆಗಾರಿಕೆಯನ್ನು ಹೊರಬೇಕಾಗಿದೆ. ಅಣ್ಣ ತಮ್ಮಂದಿರಾದರೂ ಇಷ್ಟು ದಿನ ತಂದೆ ಮಗನ ಹಾಗೆ ಒಟ್ಟಿಗೆ ಬದುಕಿದ್ರಿ. ಈಗ ನೀವಿಬ್ಬರು ಬೇರೆ ಬೇರೆ ಆಗುವ ಸಮಯ ಬಂದಿದೆ. ಮನುಷ್ಯನ ವಿಕಾಸಕ್ಕೆ ವಿದ್ಯೆ ಅತ್ಯಂತ ಅವಶ್ಯಕ. ಇದು ನಿಮಗೂ ಗೊತ್ತಿದೆ. ಆದರೆ ವಿದ್ಯಾಪೀಠಗಳಿಂದ ಆದಾಯ ಬರುವುದಿಲ್ಲ ಅಂತ ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿಸ್ವಾರ್ಥದಿಂದ ಜ್ಞಾನ ಯಜ್ಞ ನಡೆಸುವ ಗುರುಗಳ ಅವಶ್ಯಕತೆ ಇದೆ. ನಮಗೆ ನಿಮ್ಮಲ್ಲಿ ಬಹಳ ನಂಬಿಕೆ ಇದೆ. ಹಾಗಾಗಿ ನಿಮ್ಮನ್ನು ಈ ಪವಿತ್ರವಾದ ಯಜ್ಞದಲ್ಲಿ ಭಾಗಿಯಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.